ನಮಸ್ಕಾರ ಸ್ನೇಹಿತರೆ. IPLನಿಂದ ಬಾಂಗ್ಲಾ ಆಟಗಾರರು ಬ್ಯಾನ್. ಬಾಂಗ್ಲಾ ಕ್ರಿಕೆಟ್ ಮಂಡಳಿಯಿಂದ ದೊಡ್ಡ ಹೇಳಿಕೆ. ಅಷ್ಟಕ್ಕೂ ಬಾಂಗ್ಲಾ ಆಟಗಾರರು ಬ್ಯಾನ್ ಆಗಿದ್ದಕ್ಕೆ ಬಾಂಗ್ಲಾ ಕ್ರಿಕೆಟ್ ಮಂಡಳಿ ಕೊಟ್ಟ ಹೇಳಿಕೆ ಏನು ಅಂತ ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಂದನ್ನು ಕೂಡ ತಿಳಿಸಿಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ನೀವು IPLಲ್ಲಿ ನಿಮ್ಮ ನೆಚ್ಚಿನ ತಂಡ ಯಾವುದು ಅಂತ ಕಮೆಂಟ್ ಮಾಡಿ. ಇನ್ನು ಇತ್ತೀಚೆಗಷ್ಟೇ ಬಾಂಗ್ಲಾದಲ್ಲಿ ನಮ್ಮ ಹಿಂದೂಗಳ ವಿರುದ್ಧ ಒಂದು ದೌರ್ಜನ್ಯ ನಡೆದಿತ್ತು. ಈ ಮೂಲಕ ಅದನ್ನು IPLಗೆ ಕೂಡ ಇದು ತಟ್ಟಿದೆ. ಹೀಗಾಗಿ ಬಾಂಗ್ಲಾ ಆಟಗಾರರನ್ನು IPLನಿಂದ ಕೂಡ ಬ್ಯಾನ್ ಮಾಡುವ ಸೂಚನೆಯನ್ನು BCCI ಇತ್ತೀಚೆಗೆ ಪ್ರಕಟಪಡಿಸಿತ್ತು. ಅದರಲ್ಲಿ ಮುಸ್ತಾಫಿಜುರ್ ರೆಹಮಾನ್ ಬಾಂಗ್ಲಾದ ಆಟಗಾರ KKR ತಂಡ ಪರ್ಚೇಸ್ ಮಾಡಿದರು. KKR ತಂಡ IPL ಮಿನಿ ಎಕ್ಸ್ನಲ್ಲಿ ಈ ಒಂದು ಬಾಂಗ್ಲಾ ಆಟಗಾರನಿಗೆ 9.20 ಕೋಟಿ ರೂಪಾಯಿಗೆ ಖರೀದಿ ಮಾಡಿತ್ತು. ಇನ್ನು ಬಾಂಗ್ಲಾ ಆಟಗಾರರು 7 ಜನ ಆಟಗಾರರು ಈ ಒಂದು IPL ಮಿನಿ ಎಕ್ಸ್ನಲ್ಲಿ ಭಾಗವಹಿಸಿದರು. ಬಟ್ 7 ಆಟಗಾರರಲ್ಲಿ ಸೋಲ್ಡ್ ಆಗಿದ್ದು ಏಕೈಕ ಬಾಂಗ್ಲಾ ಆಟಗಾರ ಅದು ಮುಸ್ತಾಫಿಜುರ್ ರೆಹಮಾನ್. ಹೀಗಾಗಿ ಮುಸ್ತಾಫಿಜುರ್ ರೆಹಮಾನ್ ಅವರನ್ನು BCCI KKR ಫ್ರಾಂಚೈಸಿಗೆ ಮನವಿ ಮಾಡಿ ತಂಡದಿಂದ ರಿಲೀಸ್ ಮಾಡಿದೆ. ಇನ್ನು ಬಾಂಗ್ಲಾ ಆಟಗಾರ ರಸೀದ್ ಹುಸೇನ್ ಆಗಲಿ, ತಸ್ಕಿನ್ ಅಹಮದ್, ತಂಜೀಮ್ ಹಸನ್ ಸಕೀಫ್, ನಹೀದ್ ರಾಣಾ, ಶಫೀವುಲ್ಲಾ ಇಸ್ಲಾಂ, ರಕೀಬುಲ್ ಹಸನ್ ಯಾರೂ ಕೂಡ IPL 2026ರಲ್ಲಿ ಭಾಗವಹಿಸುವುದಿಲ್ಲ. ಹೀಗಾಗಿ ಈ ಒಂದು ನಿರ್ಧಾರವನ್ನು BCCI ಕೈಗೊಳ್ಳದಂತೆ ಬಾಂಗ್ಲಾ ಕ್ರಿಕೆಟ್ ಮಂಡಳಿ ಕೂಡ ಈ ಬಾರಿ ನಾವು IPL ಪ್ರಸಾರವನ್ನು ನಮ್ಮ ದೇಶದಲ್ಲಿ ಬ್ರಾಡ್ಕಾಸ್ಟ್ ಮಾಡೋದಿಲ್ಲ ಅಂತ ಹೇಳಿತ್ತು. ಸದ್ಯಕ್ಕೆ ಬರೆದಿರುವ ವರದಿ ಪ್ರಕಾರ ಬಾಂಗ್ಲಾ ಆಟಗಾರ ಮುಸ್ತಾಫಿಜುರ್ ರೆಹಮಾನ್ ಅವರು KKR ಗಳಿಂದ ರಿಲೀಸ್ ಆಗಿದ್ದಾರೆ. ಇದು ಮೊದಲಲ್ಲ, ಈ ಹಿಂದೆನೂ ಕೂಡ ಪಾಕಿಸ್ತಾನ ಆಟಗಾರರನ್ನ IPLನಿಂದ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಲಾಗಿತ್ತು. ಮತ್ತೊಮ್ಮೆ ಇಲ್ಲಿ ಬಾಂಗ್ಲಾ ಆಟಗಾರರನ್ನ ಬ್ಯಾನ್ ಮಾಡುವ ಮುಖಾಂತರ ಇದು 2ನೇ ಬಾರಿ. ಇದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಬಾಂಗ್ಲಾ ಆಟಗಾರರನ್ನ ಬ್ಯಾನ್ ಮಾಡಿದ್ದು ನಿಮಗೆ ಇಷ್ಟ ಆಯ್ತಾ ಮತ್ತು ಇವರು ಬ್ಯಾನ್ ಮಾಡಿದ್ದು ಸರಿನಾ ಅಂತ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆ ಏನಾದರೂ ಇದ್ದರೆ ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.